ಜೊತೆಗೆ ಈ ಅಕ್ಕಿ ಮಾಫಿಯಾದವರು ಬೆದರಿಕೆ ಹಾಕಿ ಜೀವ ಬೆದರಿಕೆ ಹಾಕಿ ಮತ್ತು ಅವರಿಗೆ ಹಲ್ಲೆ ಮಾಡಲು ಯತ್ನ ಮಾಡಿದ್ದಾರೆ ಮತ್ತು ಅದಲ್ಲದೆ ಜಾತಿ ನಿಂದನೆಯನ್ನು ಮಾಡಿದ್ದಾರೆ. ಇದಂತ ಅತ್ಯಂತ ಖಂಡನೀಯವಾದ ಹೇಯ ಕೃತ್ಯ ಅಂತ ಹೇಳ್ಬೋದು. ಇಲ್ಲಿ ಪತ್ರಕರ್ತರಿಗೆ ಒಂದು ಈ ರೀತಿ ಅಭದ್ರತೆ ಇದೆ ಅಂದರೆ ಇನ್ನು ಸಮಾಜದ ಉಳಿದ ಸಾಮಾನ್ಯರ ಪರಿಸ್ಥಿತಿಯನ್ನು ಇನ್ನೂ ಶೋಚನೀಯ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಇಲ್ಲಿ ಜಿಲ್ಲಾಡಳಿತ ತಕ್ಷಣ ಮತ್ತು ಪೊಲೀಸ್ ಇಲಾಖೆ ತಕ್ಷಣ ಆರೋಪಿಯನ್ನು ಬಂಧಿಸಿ ಆಗಿದೆ. ಅವ್ರ ವಿರುದ್ಧ ಕಠಿಣ ಕಾನೂನು ತಗೊಂಡು ಈ ಮೂಲಕ ಎಲ್ಲ ಈ ಭ್ರಷ್ಟರಿಗೆ ಕಳ್ಳರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕಳಿಸ್ಬೇಕು. ಮುಂದೆ ಪತ್ರಕರ್ತರು ಸುದ್ದಿ ಬರಬೇಕು ಅಂದರೆ ಅವನು ಯೋಚನೆ ಮಾಡಬೇಕು. ಅದೇ ರೀತಿ ನಮ್ಮ ಈ ಅಕ್ಕಿ ಕಳ್ಳ ಸಾಗಾಣಿಕೆ ಮಾಫಿಯಾದ ಇಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಕೈವಾಡ ಇದೆ ಅಂತಲೇ ನಾವು ಹೇಳಬೇಕಾಗುತ್ತೆ. ಇದಕ್ಕೆ ಜಿಲ್ಲಾಡಳಿತ ಸ್ಪಷ್ಟನೆ ಕೊಡಬೇಕು, ಸಂಬಂಧಪಟ್ಟ ಇಲಾಖೆಯನ್ನು ತನಿಖೆ ಒಳಪಡಿಸಬೇಕು. ಈ ಮಾಫಿಯಾದಿಂದ ಏನು ಬಡವರಿಗೆ ಆಗ್ತಾಯಿದೆ ಅನ್ಯಾಯ ಅದನ್ನು ತಡಿಬೇಕು. ಈಗ ಇವರು ಪತ್ರಕರ್ತರ ಉದ್ದೇಶ ಏನು, ಯಾವ ಅಕ್ಕಿ ಇದೆ ಅದು ಅರ್ಹರಿಗೆ ತಲುಪಬೇಕು ಅನ್ನೋದು ಉದ್ದೇಶ, ಸರ್ಕಾರದ ಯೋಜನೆ. ಈಗ ಸರ್ಕಾರದ ಯೋಜನೆಯನ್ನು ಹಿಂಗೆ ಸರ್ಕಾರಿ ಅಧಿಕಾರಿಗಳು ಮತ್ತು ಈ ಮಾಫಿಯಾಗಳು ಕೈವಾಡದಿಂದ ಈ ಥರ ಬೇರೆಯವ್ರ ಪಾಲು ಆಗ್ತಾ ಇದೆ ಅಂದರೆ ಅದಕ್ಕೆ ಕಠಿಣವಾದ ಕ್ರಮ ತಗೊಳ್ಬೇಕು ಅನ್ನೋದು ನಮ್ಮೆಲ್ಲರ ಆಗ್ರಹ. ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಎಲ್ಲರ ಆಗ್ರಹವನ್ನು ಜಿಲ್ಲಾಡಳಿತ ತಕ್ಷಣ ಪರಿಶೀಲನೆ ಮಾಡಬೇಕು, ಕಠಿಣವಾದ ಕ್ರಮ ತಗೊಳ್ಬೇಕು, ಪತ್ರಕರ್ತರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹ ಮಾಡ್ತೇನೆ. ಧನ್ಯವಾದ ಎಲ್ಲರಿಗೂ.